ಹಾಯ್ ಮಕ್ಕಳ, ಇವತ್ತು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರಿಂದ ಲಾಸ್ ಆಫ್ ಇನ್ಹೆರಿಟೆನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಮೆಂಡೆಲ್ ಅವರು ಪೀ ಪ್ಲಾಂಟ್ಸ್ಗಳ ಮೇಲೆ ಮೋನೋ ಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಎಕ್ಸ್ಪೆರಿಮೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿ 2 ಜನರಲ್ ರೂಲ್ಸ್ಗಳನ್ನು ಪ್ರಪೋಸ್ ಮಾಡ್ತಾರೆ. ಅದನ್ನು ನಾವು ಇವತ್ತಿಗೆ ಪ್ರಿನ್ಸಿಪಲ್ಸ್ ಆರ್ ಲಾಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳಿ ಕರಿತೀವಿ. ಲಾಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಅಗೇನ್ 2 ಲಾ ಬರುತ್ತೆ. ಫಸ್ಟ್ ಲಾ ಆಫ್ ಡಾಮಿನೆನ್ಸ್, ಹಾಗೆ ಸೆಕೆಂಡ್ ಲಾ ಆಫ್ ಇನ್ಹೆರಿಟೆನ್ಸ್. ಈಗ ನಾವು ಫಸ್ಟ್ ಲಾ ಆಫ್ ಡಾಮಿನೆನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಲಾ ಆಫ್ ಡಾಮಿನೆನ್ಸ್ ಅಲ್ಲಿ ಮೆಂಡೆಲ್ ಅವರು 3 ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬಂದು ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಡಿಸ್ಕ್ರೀಟ್ ಯೂನಿಟ್ಸ್ ಕಾಲ್ಡ್ ಫ್ಯಾಕ್ಟರ್ಸ್. ಮೆಂಡೆಲ್ ಅವರ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ ಫ್ಯಾಕ್ಟರ್ಸ್ಗಳು ಪ್ಲಾಂಟ್ ಕ್ಯಾರೆಕ್ಟರ್ಸ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಪ್ಲಾಂಟ್ ಹೈಟ್ ಆಗಿರ್ಬೋದು, ಸೀಡ್ ಶೇಪ್, ಪಾಡ್ ಕಲರ್, ಫ್ಲವರ್ ಕಲರ್, ಇದನ್ನೆಲ್ಲ ನಾವು ಕ್ಯಾರೆಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಕ್ಯಾರೆಕ್ಟರ್ಸ್ಗಳನ್ನು ಫ್ಯಾಕ್ಟರ್ಸ್ಗಳು ಕಂಟ್ರೋಲ್ ಮಾಡತ್ತೆ ಅಂತ ಮೆಂಡೆಲ್ ಅವರು ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ನಾವಿವತ್ತು ಫ್ಯಾಕ್ಟರ್ಸ್ನ ಜೀನ್ಸ್ ಅಂತ ಹೇಳಿ ಕರಿತೀವಿ. ಜೀನ್ಸ್ನ ಅವಾಗ ಮೆಂಡೆಲ್ ಅವರು ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತಿದ್ರು. ನೆಕ್ಸ್ಟು ಸೆಕೆಂಡ್ ಸ್ಟೇಟ್ಮೆಂಟ್ ಫ್ಯಾಕ್ಟರ್ಸ್ ಅಕರ್ ಇನ್ ಪೇರ್ಸ್. ಮೆಂಡೆಲ್ ಅವರು ಏನು ಹೇಳ್ತಾರೆ ಅಂದರೆ ಪ್ಲಾಂಟಲ್ಲಿ ಕ್ಯಾರೆಕ್ಟರ್ಸ್ಗಳನ್ನು ಫ್ಯಾಕ್ಟರ್ಸ್ಗಳು ಕಂಟ್ರೋಲ್ ಮಾಡ್ತಿರತ್ತೆ ಅಲ್ವಾ, ಆ ಒಂದು ಫ್ಯಾಕ್ಟರ್ಸ್ಗಳು ಪೇರಲ್ಲಿ ಪ್ರೆಸೆಂಟ್ ಇರತ್ತೆ ಅಂತ ಹೇಳ್ತಾರೆ. In a dissimilar pair of factors, one member of the pair dominates other. ಫ್ಯಾಕ್ಟರ್ಸ್ಗಳು ಪೇರಲ್ಲಿ ಇರುತ್ತೆ ಅಂತ ನಮಗೆ ಇವಾಗ ಗೊತ್ತಾಯ್ತು. ಸೊ ಈ ಪೇರ್ ಏನಾಗಿರ್ಬೋದು ಅಂದರೆ ಸಿಮಿಲರ್ ಆಗಿರ್ಬೋದು ಅಥವಾ ಡಿಸ್ಸಿಮಿಲರ್ ಆಗಿರ್ಬೋದು. ಯಾವ ಫ್ಯಾಕ್ಟರ್ಸ್ಗಳು ಸಿಮಿಲರ್ ಆಗಿರತ್ತೆ ಅದರಲ್ಲಿ 2 ಮೆಂಬರ್ಸ್ಗಳು ಕೂಡ ಸೇಮ್ ಇರುತ್ತೆ. ಐದರ್ 2 ಕೂಡ ಡಾಮಿನೆಂಟ್ ಆಗಿರ್ಬೋದು ಅಥವಾ 2 ಮೆಂಬರ್ಸ್ಗಳು ರೆಸೆಸಿವ್ ಆಗಿರ್ಬೋದು. ಇನ್ ಕೇಸ್ ಆಫ್ ಡಿಸ್ಸಿಮಿಲರ್ ಫ್ಯಾಕ್ಟರ್ ಅಲ್ಲಿ ಯಾವ ಫ್ಯಾಕ್ಟರ್ಸ್ಗಳು ಡಿಸ್ಸಿಮಿಲರ್ ಆಗಿರುತ್ತೆ ಅದರಲ್ಲಿ ಒಂದು ಡಾಮಿನೆಂಟ್ ಆಗಿರುತ್ತೆ, ಹಾಗೆ ಇನ್ನೊಂದು ರೆಸೆಸಿವ್ ಆಗಿರುತ್ತೆ. ಡಿಸ್ಸಿಮಿಲರ್ ಫ್ಯಾಕ್ಟರ್ ಅಲ್ಲಿ ಯಾವ ಒಂದು ಮೆಂಬರ್ ಡಾಮಿನೆಂಟ್ ಆಗಿರುತ್ತೆ ಅದು ರೆಸೆಸಿವ್ ಮೆಂಬರ್ದು ಟ್ರೇಟ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್ ಸ್ಟೆಮ್ ಹೈಟ್ ಕ್ಯಾರೆಕ್ಟರ್ನ ಕನ್ಸಿಡರ್ ಮಾಡೋಣ. ಅದರಲ್ಲಿ ಟಾಲ್ ಡಾಮಿನೆಂಟ್ ಹಾಗೆ ಡ್ವಾರ್ಫ್ ರೆಸೆಸಿವ್ ಅಲ್ವಾ. ಟಾಲ್ ಟ್ರೇಟ್ ಏನಿದೆ ಇದು ಡ್ವಾರ್ಫ್ನೆಸ್ ಎಕ್ಸ್ಪ್ರೆಸ್ ಆಗೋದಕ್ಕೆ ಬಿಡೋದಿಲ್ಲ. ನೀವು ಮೋನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಮೆಂಡೆಲ್ ಅವರು ಯಾವಾಗ ಟಾಲ್ ಹಾಗೆ ಡ್ವಾರ್ಫ್ ಪ್ಲಾಂಟ್ನ ಕ್ರಾಸ್ ಮಾಡ್ತಾರೆ ಆಗ ಫಸ್ಟ್ ಜನರೇಷನ್ ಅಲ್ಲಿ ಎಲ್ಲದೂ ಕೂಡ ಟಾಲ್ ಪ್ಲಾಂಟ್ಸ್ ಬಂದಿರತ್ತೆ. ಸೊ ಡ್ವಾರ್ಫ್ ಕ್ಯಾರೆಕ್ಟರ್ ಫಸ್ಟ್ ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿರೋದಿಲ್ಲ. ಅಂದರೆ ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್ಗಳು ಪ್ರೆಸೆಂಟ್ ಇದ್ದಾಗ ಡಾಮಿನೆಂಟ್ ಕ್ಯಾರೆಕ್ಟರ್ ರೆಸೆಸಿವ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋದಕ್ಕೆ ಬಿಡೋದಿಲ್ಲ. ರೆಸೆಸಿವ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಬೇಕು ಅಂದರೆ 2 ರೆಸೆಸಿವ್ ಫ್ಯಾಕ್ಟರ್ಸ್ಗಳು ಪ್ರೆಸೆಂಟ್ ಇರಬೇಕು. 2 ಸೇಮ್ ರೆಸೆಸಿವ್ ಫ್ಯಾಕ್ಟರ್ಸ್ಗಳಿದ್ದಾಗ ಮಾತ್ರ ರೆಸೆಸಿವ್ ಕ್ಯಾರೆಕ್ಟರು ಎಕ್ಸ್ಪ್ರೆಸ್ ಆಗುತ್ತೆ. ಡಿಸ್ಸಿಮಿಲರ್ ಪೇರ್ ಇದ್ದಾಗ ಯಾವುದೇ ಕಾರಣಕ್ಕೂ ಡಾಮಿನೆಂಟ್ ಫ್ಯಾಕ್ಟರ್ ರೆಸೆಸಿವ್ ಫ್ಯಾಕ್ಟರಿಗೆ ಎಕ್ಸ್ಪ್ರೆಸ್ ಆಗೋದಕ್ಕೆ ಬಿಡೋದಿಲ್ಲ. ಇದಿಷ್ಟು ಲಾ ಆಫ್ ಡಾಮಿನೆನ್ಸ್. ಮೆಂಡೆಲ್ ಅವರು ಮೋನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ ಯಾಕೆ ಫಸ್ಟ್ ಜನರೇಷನ್ ಅಂದ್ರೆ F1 ಜನರೇಷನ್ ಅಲ್ಲಿ ಬರೀ ಒಂದೇ ಒಂದು ಪೇರೆಂಟಲ್ ಕ್ಯಾರೆಕ್ಟರ್ ಅಂದ್ರೆ ಟಾಲ್ ಕ್ಯಾರೆಕ್ಟರ್ ಮಾತ್ರ ಎಕ್ಸ್ಪ್ರೆಸ್ ಆಯಿತು, ಡ್ವಾರ್ಫ್ ಕ್ಯಾರೆಕ್ಟರ್ ಯಾಕೆ ಎಕ್ಸ್ಪ್ರೆಸ್ ಆಗಲಿಲ್ಲ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಹಾಗೆ F2 ಜನರೇಷನ್ ಅಲ್ಲಿ ಯಾಕೆ ಟಾಲ್ ಹಾಗೆ ಡ್ವಾರ್ಫ್ 2 ಕ್ಯಾರೆಕ್ಟರ್ಗಳು ಕೂಡ ಎಕ್ಸ್ಪ್ರೆಸ್ ಆಯಿತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಲಾ ಆಫ್ ಡಾಮಿನೆನ್ಸ್ನ ಯೂಸ್ ಮಾಡ್ಕೋತಾರೆ. ಎಕ್ಸಾಂಪಲ್ ನೋಡೋದಾದ್ರೆ ಮೆಂಡೆಲ್ ಅವರು ಟಾಲ್ ಪ್ಲಾಂಟ್ನ ಡ್ವಾರ್ಫ್ ಪ್ಲಾಂಟ್ನ ಜೊತೆಗೆ ಕ್ರಾಸ್ ಮಾಡ್ತಾರೆ. ಕ್ರಾಸ್ ಮಾಡಿದಾಗ F1 ಜನರೇಷನ್ ಅಲ್ಲಿ ಎಲ್ಲ ಪ್ಲಾಂಟ್ಸ್ಗಳು ಕೂಡ ಟಾಲ್ ಆಗಿ ಇರುತ್ತೆ. ಇದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಟಾಲ್ ಹಾಗೆ ಡ್ವಾರ್ಫ್ 2 ಅಲೀಲ್ಸ್ಗಳು ಕೂಡ ಪ್ರೆಸೆಂಟ್ ಇದೆ, ಆದ್ರೂ ಕೂಡ ಬರೀ ಟಾಲ್ ಪ್ಲಾಂಟ್ ಮಾತ್ರ ರಿಸಲ್ಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಇರೋ ಅಂತ ಡಾಮಿನೆಂಟ್ ಟಾಲ್ ಅಲೀಲ್ ಏನಿದೆ ಅದು ಡ್ವಾರ್ಫ್ ಅಲೀಲ್ ಎಕ್ಸ್ಪ್ರೆಸ್ ಆಗೋದಕ್ಕೆ ಬಿಡೋದಿಲ್ಲ. ಆದ್ರಿಂದ F1 ಜನರೇಷನ್ ಅಲ್ಲಿ ಬಂದಿದ್ದಂಥ ಪ್ಲಾಂಟ್ಸ್ಗಳೆಲ್ಲ ಟಾಲ್ ಆಗಿರುತ್ತೆ. F2 ಜನರೇಷನ್ನ ನೋಡೋದಾದ್ರೆ ಇದರಲ್ಲಿ 3 ಪ್ಲಾಂಟ್ಸ್ಗಳು ಟಾಲ್ ಆಗಿರುತ್ತೆ, ಹಾಗೆ ಒಂದೇ ಒಂದು ಪ್ಲಾಂಟ್ ಮಾತ್ರ ಡ್ವಾರ್ಫ್ ಆಗಿರುತ್ತೆ. ಸೊ ಡ್ವಾರ್ಫ್ ಪ್ಲಾಂಟ್ ಅಪಿಯರ್ ಆಗಿದ್ದಕ್ಕೆ ರೀಸನ್ ಏನು ಅಂದರೆ ಇಲ್ಲಿ 2 ಕೂಡ ರೆಸೆಸಿವ್ ಅಲೀಲ್ಸ್ಗಳು ಪ್ರೆಸೆಂಟ್ ಇದೆ. ಇಲ್ಲಿ ಡಾಮಿನೆಂಟ್ ಅಲೀಲ್
ಡಾಮಿನೆಂಟ್ ಟಾಲ್ ಅಲಿಲ್ ಏನಾದರೂ ಪ್ರೆಸೆಂಟ್ ಇದ್ದಿದ್ರೆ ಅದು ಡ್ವಾರ್ಫ್ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಆಗೋದಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಆದರೆ ಎರಡು ರೆಸೆಸಿವ್ ಅಲಿಲ್ಸ್ ಆಗಿರೋದ್ರಿಂದ ಡ್ವಾರ್ಫ್ ಕ್ಯಾರೆಕ್ಟರ್ F2 ಜನರೇಷನಲ್ಲಿ ಅಪಿಯರ್ ಆಗಿದೆ. ನೆಕ್ಸ್ಟು ಸೆಕೆಂಡ್ ಲಾ ಆಫ್ ಸೆಗ್ರಿಗೇಷನ್. ಅಕಾರ್ಡಿಂಗ್ ಟು ದಿಸ್ ಲಾ alleles do not show any blending. ಲಾ ಆಫ್ ಸೆಗ್ರಿಗೇಷನ್ ಏನು ಹೇಳುತ್ತೆ ಅಂದರೆ ಅಲೀಲ್ಸ್ ಯಾವುದೇ ಕಾರಣಕ್ಕೂ ಬ್ಲೆಂಡ್ ಆಗಲ್ಲ. ಅಂದರೆ ಎರಡು ಅಲೀಲ್ಸ್ ಇದೆ ಅಂದರೆ ಅದು ಎರಡು ಮಿಕ್ಸ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಟಾಲ್ ಪ್ಲಾಂಟ್ ಹಾಗೆ ಡ್ವಾರ್ಫ್ ಪ್ಲಾಂಟ್ ಇದೆ ಅಂತ ಅಂದ್ಕೊಳ್ಳೋಣ. ಇದೆರಡನ್ನು ಕ್ರಾಸ್ ಮಾಡಿದಾಗ ಇದರಲ್ಲಿ ಇರೋವಂಥ ಅಲೀಲ್ಸ್ಗಳು ಮಿಕ್ಸ್ ಆಗಿ ಮೀಡಿಯಂ ಪ್ಲಾಂಟ್ನ ಪ್ರೊಡ್ಯೂಸ್ ಮಾಡಲ್ಲ. ಐದರ್ ಟಾಲ್ ಪ್ಲಾಂಟ್ನ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಡ್ವಾರ್ಫ್ ಪ್ಲಾಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಇರೋವಂಥ ಅಲೀಲ್ಸ್ಗಳು ಮಿಕ್ಸ್ ಆಗಿ ಮೀಡಿಯಂ ಸೈಜ್ಡ್ ಪ್ಲಾಂಟ್ನ ಪ್ರೊಡ್ಯೂಸ್ ಮಾಡಲ್ಲ. Both the characters are recovered such as in F2 generation through one of these is not visible in F1 generation. ಅಂದರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಟಾಲ್ ಹಾಗೆ ಡ್ವಾರ್ಫ್ ಪ್ಲಾಂಟ್ನ ಕ್ರಾಸ್ ಮಾಡಿದಾಗ F1 ಜನರೇಷನಲ್ಲಿ ಎಲ್ಲ ಪ್ಲಾಂಟ್ಸ್ಗಳು ಕೂಡ ಟಾಲ್ ಆಗಿ ಇರುತ್ತೆ ಅಲ್ವಾ, ಡ್ವಾರ್ಫ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿರಲ್ಲ. ಆದರೆ F2 ಜನರೇಷನಲ್ಲಿ ಏನಾಗುತ್ತೆ, ಟಾಲ್ ಹಾಗೆ ಡ್ವಾರ್ಫ್ ಎರಡೂ ಕ್ಯಾರೆಕ್ಟರ್ಸ್ಗಳು ಕೂಡ ಎಕ್ಸ್ಪ್ರೆಸ್ ಆಗುತ್ತೆ. ಅಂದರೆ ರೆಸೆಸಿವ್ ಕ್ಯಾರೆಕ್ಟರು F1 ಜನರೇಷನಲ್ಲಿ ಎಕ್ಸ್ಪ್ರೆಸ್ ಆಗಿಲ್ಲ ಅಂದ್ರೂ ಕೂಡ F2 ಜನರೇಷನಲ್ಲಿ ಎಕ್ಸ್ಪ್ರೆಸ್ ಆಗತ್ತೆ. ಬಟ್ ಯಾವುದೇ ಕಾರಣಕ್ಕೂ ಎರಡು ಅಲೀಲ್ಸ್ಗಳು ಬ್ಲೆಂಡ್ ಆಗಲ್ಲ, ಮಿಕ್ಸ್ ಆಗಿ ಮೀಡಿಯಂ ಸೈಜ್ಡ್ ಪ್ಲಾಂಟ್ ಅಥವಾ ಮಿಕ್ಸ್ ಆಗಿ ಇನ್ಯಾವುದೋ ಕ್ಯಾರೆಕ್ಟರ್ನ ಪ್ರೊಡ್ಯೂಸ್ ಮಾಡಲ್ಲ ಅನ್ನೋದನ್ನ ಈ ಪಾಯಿಂಟ್ ತಿಳಿಸ್ಕೊಡ್ತಿದೆ. ನಾನು ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೋಸ್ಕರ ಟಾಲಿಗೆ ಟಿ ಹಾಗೆ ಡ್ವಾರ್ಫಿಗೆ ಡಿನ ಯೂಸ್ ಮಾಡ್ತಿದ್ದೀನಿ. ಬಟ್ ಈ ಥರ ಬರೆಯಂಗಿಲ್ಲ. ಟಾಲಿಗೆ ಯಾವಾಗಲೂ ಕ್ಯಾಪಿಟಲ್ ಟಿ ಹಾಗೆ ಡ್ವಾರ್ಫಿಗೆ ಅದೇ ಲೆಟರ್ನ ಯೂಸ್ ಮಾಡಿ ಸ್ಮಾಲ್ ಲೆಟರ್ಸಲ್ಲಿ ಬರಿಬೇಕು. ಓಕೆ, ಇದನ್ನು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈಗ ಲಾ ಆಫ್ ಸೆಗ್ರಿಗೇಷನ್ದು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ದೋ ದ ಪೇರೆಂಟ್ಸ್ ಕಂಟೈನ್ two alleles during gamete formation, the factors or allele of pair segregates from each other such that a gamete receives only one of these two factors. ಅಂದರೆ ಪೇರೆಂಟ್ಸಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗೋದಕ್ಕಿಂತ ಮುಂಚೆ ಎರಡು ಅಲೀಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಬಟ್ ಗ್ಯಾಮೆಟ್ ಫಾರ್ಮೇಷನ್ ಆಗೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ಅಲೀಲ್ಸ್ಗಳು ಸೆಗ್ರಿಗೇಟ್ ಆಗುತ್ತೆ. ಸೆಗ್ರಿಗೇಟ್ ಅಂತ ಹೇಳಿದ್ರೆ ಸಪರೇಟ್ ಆಗುತ್ತೆ. ಸೊ ಸಪ್ರೇಟ್ ಆದಾಗ ಈಚ್ ಗ್ಯಾಮೆಟ್ ಅಂದರೆ ಒಂದು ಗ್ಯಾಮೆಟಲ್ಲಿ ಒಂದೇ ಒಂದು ಫ್ಯಾಕ್ಟರ್ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎ ಗ್ಯಾಮೆಟ್ ರಿಸೀವ್ಸ್ ಓನ್ಲಿ ಒನ್ ಆಫ್ ದ ಟೂ ಫ್ಯಾಕ್ಟರ್ಸ್. ಅಂದರೆ ಕಂಪ್ಲೀಟ್ ಆಗಿ ಗ್ಯಾಮೆಟ್ ಫಾರ್ಮೇಷನ್ ಆದಮೇಲೆ ಎರಡು ಫ್ಯಾಕ್ಟರ್ಸ್ ಇರುತ್ತೆ ಅಲ್ವಾ, ಅದರಲ್ಲಿ ಒಂದು ಫ್ಯಾಕ್ಟರ್, ಒಂದು ಗ್ಯಾಮೆಟಲ್ಲಿ ಒಂದೇ ಒಂದು ಫ್ಯಾಕ್ಟರ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಹೋಮೋಜೈಗಸ್ ಪೇರೆಂಟ್ ಪ್ರೊಡ್ಯೂಸ್ ಆಲ್ ಸಿಮಿಲರ್ ಗ್ಯಾಮೆಟ್ಸ್ while heterozygous parent produce two kinds of gamete, each having one allele with equal proportion. ಪೇರೆಂಟ್ ಹೋಮೋಜೈಗಸ್ ಆಗಿರುತ್ತೆ ಅಥವಾ ಹೆಟಿರೋಜೈಗಸ್ ಆಗಿರುತ್ತೆ. ಹೋಮೋಜೈಗಸ್ ಅಂದರೆ ಏನು, ಅದರಲ್ಲಿ ಸೇಮ್ ಅಲೀಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಹೆಟಿರೋಜೈಗಸ್ ಅಂದರೆ ಡಿಫ್ರೆಂಟ್ ಅಲೀಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಟಾಲ್ ಹಾಗೆ ಡ್ವಾರ್ಫ್ ಪ್ಲಾಂಟ್ನ ಕನ್ಸಿಡರ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇವಾಗ ಟಾಲ್ ಪ್ಲಾಂಟ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಎರಡೂ ಕೂಡ ಡಾಮಿನೆಂಟ್ ಟಾಲ್ ಅಲೀಲ್ ಪ್ರೆಸೆಂಟ್ ಇರುತ್ತೆ. ಹಾಗೆ ಡ್ವಾರ್ಫ್ ಪ್ಲಾಂಟ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಎರಡೂ ಕೂಡ ಹೋಮೋಜೈಗಸ್ ರೆಸೆಸಿವ್ ಅಲೀಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈಗ ಡಾಮಿನೆಂಟ್ ಟಾಲ್ ಪ್ಲಾಂಟ್ ಇದೆ ಅಲ್ವಾ, ಇದರಿಂದ ಪ್ರೊಡ್ಯೂಸ್ ಆಗುವಂಥ ಗ್ಯಾಮೆಟ್ಸ್ಗಳಲ್ಲಿ ಯಾವ ಅಲೀಲ್ಸ್ ಇರುತ್ತೆ, ಡಾಮಿನೆಂಟ್ ಟಾಲ್ ಅಲೀಲ್ಸ್ಗಳೇ ಇರುತ್ತೆ ಅಲ್ವಾ. ಇದನ್ನು ಬಿಟ್ಟು ಬೇರೆ ಅಲೀಲ್ಸ್ ಬರೋದಕ್ಕೆ ಸಾಧ್ಯನಾ, ಇಲ್ಲ. ಸೊ ಇದರಿಂದ ಪ್ರೊಡ್ಯೂಸ್ ಆಗುವಂಥ ಗ್ಯಾಮೆಟ್ಸ್ಗಳೆಲ್ಲ ಟಾಲ್ ಡಾಮಿನೆಂಟ್ ಅಲೀಲ್ಸೇನೆ ಇರುತ್ತೆ. ಹಾಗೆ ಡ್ವಾರ್ಫ್ ರೆಸೆಸಿವ್ ಅಲೀಲ್ಸ್ ಇದೆ ಅಲ್ವಾ, ಇದರಿಂದ ಪ್ರೊಡ್ಯೂಸ್ ಆಗೋ ಗ್ಯಾಮೆಟ್ಸಲ್ಲಿ ಯಾವ ಅಲೀಲ್ಸ್ಗಳಿರುತ್ತೆ, ರೆಸೆಸಿವ್ ಡ್ವಾರ್ಫ್ ಅಲೀಲ್ಸ್ಗಳೇನೆ ಪ್ರೆಸೆಂಟ್ ಇರುತ್ತೆ. ಇದನ್ನ ಬಿಟ್ಟು ಬೇರೆ ಅಲೀಲ್ಸ್ಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಹೋಮೋಜೈಗಸ್ ಪೇರೆಂಟ್ ಏನ್ ಮಾಡುತ್ತೆ, ಎಲ್ಲ ಸಿಮಿಲರ್ ಗ್ಯಾಮೆಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ನೋಡಿ, ಪೇರೆಂಟ್ ಅಲ್ಲಿ ಯಾವ ಅಲೀಲ್ಸ್ ಇದೆ ಅದೇ ಅಲೀಲ್ಸ್ಗಳು ಗ್ಯಾಮೆಟ್ಸ್ ಅಲ್ಲಿ ಕೂಡ ಪ್ರೆಸೆಂಟ್ ಇರುತ್ತೆ. ಸೇಮ್ ಟೈಪ್ ಆಫ್ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಇವಾಗ ಹೆಟಿರೋಜೈಗಸ್ ಪೇರೆಂಟಿಂದ ಯಾವ ರೀತಿಯಾದ ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಹೆಟಿರೋಜೈಗಸ್ ಟಾಲ್ ಪ್ಲಾಂಟ್ನ ಕನ್ಸಿಡರ್ ಮಾಡೋಣ. ಇದರಲ್ಲಿ ಡಾಮಿನೆಂಟ್ ಟಾಲ್ ಅಲೀಲ್ ಕೂಡ ಇದೆ, ಹಾಗೆ ರೆಸೆಸಿವ್ ಡ್ವಾರ್ಫ್ ಅಲೀಲ್ ಕೂಡ ಪ್ರೆಸೆಂಟ್ ಇದೆ. ಇದರಿಂದ
ಟಾಲ್ ಹಾಗೆ ಡ್ವಾರ್ಫ್ ಎರಡೂ ಗ್ಯಾಮೆಟ್ಗಳು ಕೂಡ ಪ್ರೊಡ್ಯೂಸ್ ಆಗುತ್ತೆ. 50% ಆಫ್ ದ ಗ್ಯಾಮೆಟ್ ಟಾಲ್ ಆಗಿರುತ್ತೆ, ಹಾಗೆ 50% ಆಫ್ ದ ಗ್ಯಾಮೆಟ್ ಡ್ವಾರ್ಫ್ ಆಗಿರುತ್ತೆ. ಹೆಟಿರೋಜೈಗಸ್ ಪೇರೆಂಟಲ್ಲಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಟಾಲ್ ಹಾಗೆ ಡ್ವಾರ್ಫ್ ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಇದಿಷ್ಟು ಲಾ ಆಫ್ ಸೆಗ್ರಿಗೇಷನ್. ಲಾ ಆಫ್ ಸೆಗ್ರಿಗೇಷನ್ ಅಲ್ಲಿ ನಾವು ಅಲೀಲ್ಸ್ಗಳು ಯಾವುದೇ ಕಾರಣಕ್ಕೂ ಬ್ಲೆಂಡ್ ಅಥವಾ ಮಿಕ್ಸ್ ಆಗಿ ಹೊಸ ಕ್ಯಾರೆಕ್ಟರ್ನ ಪ್ರೊಡ್ಯೂಸ್ ಮಾಡಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಹೋಮೋಜೈಗಸ್ ಅಲೀಲ್ಸ್ಗಳು ಯಾವ ರೀತಿಯಾದ ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ಹೆಟಿರೋಜೈಗಸ್ ಅಲೀಲ್ಸ್ಗಳು ಯಾವ ರೀತಿಯಾದ ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನ ಲಾ ಆಫ್ ಸೆಗ್ರಿಗೇಷನ್ ಇಂದ ತಿಳ್ಕೊಂಡ್ವಿ.